ಆಸ್ಪತ್ರೆ ನಿರ್ಮಾಣವಾಗಿ 2 ವರ್ಷ ಕಳೆದರೂ ಕೂಡ ಈವರೆಗೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಒಂದೆಡೆ ಆಸ್ಪತ್ರೆಗಳು ಇಲ್ಲ ಅಂತ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ರೆ ಆಸ್ಪತ್ರೆ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣ ಆಗಿ 2 ವರ್ಷ ಆಯಿತು. ಆದರೂ ಕೂಡ ಈವರೆಗೆ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇದು ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ದುಸ್ಥಿತಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಲೋಕಾರ್ಪಣೆಯ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಆಸ್ಪತ್ರೆಗೆ ಯಾವುದೇ ಸಲಕರಣೆಗಳಿಲ್ಲ, ಸಿಬ್ಬಂದಿಗಳ ನೇಮಕ ಮೊದಲೇ ಇಲ್ಲ. ಈ ನಡುವೆ ಸಂಪೂರ್ಣವಾಗಿ ಆಸ್ಪತ್ರೆಯ ದುಸ್ಥಿತಿ ಅಲ್ಲಿರುವಂತಹ ರೋಗಿಗಳಿಗೆ ಸಂಕಷ್ಟವನ್ನು ತಂದೊಡ್ತಾ ಇದ್ರೆ ಈ ನಡುವೆ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯ ಕೂಡ ಇಲ್ಲ. ಯಾವುದೇ ಒಂದು ವೈದ್ಯಕೀಯ ಸಲಕರಣೆಗಳನ್ನು ಕೂಡ ಪೂರೈಕೆ ಮಾಡಿಲ್ಲ. ವೈದ್ಯಕೀಯ ಸಲಕರಣೆಗಳು ಯಾವುದು ಪೂರೈಕೆಯಾಗದೆ ಒಂದೆಡೆ ಸಂಕಷ್ಟಗಳು ಎದುರಾಗ್ತಾ ಇದ್ರೆ ಸಿಬ್ಬಂದಿಗಳು ಇಲ್ಲದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಸರಿಸುಮಾರು 3 ಎಕರೆಯಲ್ಲಿ 187 ಕೋಟಿ ವೆಚ್ಚ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿರುವಂತಹ ಆಸ್ಪತ್ರೆ ಇದು. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣ ಮಾಡಿರುವಂತಹ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೀಗ ವೈದ್ಯರೂ ಇಲ್ಲದೆ, ಸಿಬ್ಬಂದಿಗಳೂ ಇಲ್ಲದೆ, ಮತ್ತೊಂದೆಡೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಲಕರಣೆಗಳಿಲ್ಲದೆ ಬೀಕೋ ಅಂತ ಇದೆ. ಇನ್ನು ಆಸ್ಪತ್ರೆ ಸಂಪೂರ್ಣವಾಗಿ ನಿರ್ಮಾಣ ಆಗಿದೆ, ಮತ್ತೊಂದೆಡೆಯಲ್ಲಿ ಸಲಕರಣೆಗಳನ್ನು ಅಳವಡಿಕೆ ಮಾಡಿ ಇದನ್ನು ಲೋಕಾರ್ಪಣೆ ಮಾಡುವಂಥದ್ದು ಮಾತ್ರ ಬಾಕಿ. ಆದರೆ ಸಂಪೂರ್ಣವಾಗಿ ಆಸ್ಪತ್ರೆ ಬೀಕೋ ಅಂತ ಇದೆ. ಅದೇ ರೀತಿಯಾಗಿ ಸ್ಥಳೀಯ ರೋಗಿಗಳು ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆಸ್ಪತ್ರೆ ಲೋಕಾರ್ಪಣೆ ಮಾಡದಂತಹ ಸರ್ಕಾರದ ವಿರುದ್ಧ ಜನರು ಹಿಡಿ ಶಾಪ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಈ ಒಂದು ಆಸ್ಪತ್ರೆಯ ಅವಶ್ಯಕತೆ ತುಂಬ ಇದೆ, ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆ ಮಾಡಿ ಅಂತ ಜನ ಒಂದೆಡೆ ಕೇಳ್ಕೊಳ್ತಾ ಇದ್ದರೆ ಮತ್ತೊಂದೆಡೆಯಲ್ಲಿ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ಮಾಡ್ತಾ ಇರೋದಕ್ಕೆ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿ ಇದಕ್ಕೆ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲವನ್ನೂ ಕೂಡ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಿ ಪೂರೈಕೆ ಮಾಡಿಕೊಡಿ. ಅದೇ ರೀತಿಯಾಗಿ ಆದಷ್ಟು ಬೇಗ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿ ಅಂತ ಜನ ಕೇಳ್ಕೊಳ್ತಾ ಇದ್ದಾರೆ. ಇದೊಂದು ಪ್ರಾಬ್ಲಮ್ ಇತ್ತು ಅದು ಆ್ಯಕ್ಚುಲಿ ಅಲ್ಲಿ IMAದು ಒಂದು ಕ್ವಾರ್ಟರ್ಸ್ ಇರೋದ್ರಿಂದ ಆ್ಯಕ್ಚುಲಿ ಅದು ಸಿವಿಲ್ ವರ್ಕೆಲ್ಲ ಮುಗಿದು 1 ವರ್ಷ ಆದರೂ ನಮಗೆ ಫೈರ್ ಆ್ಯಂಡ್ ಸೇಫ್ಟಿ ಸರ್ಟಿಫಿಕೇಷನ್ ಸಿಕ್ಕಿದ್ದಿಲ್ಲ. ಈಗ ಲಾಸ್ಟ್ ಮಂತ್ ನಮಗೆ ಫೈರ್ ಆ್ಯಂಡ್ ಸೇಫ್ಟಿದು ಸರ್ಟಿಫಿಕೇಷನ್ ಸಿಕ್ಕಿದೆ. ಏನಂದರೆ IMA ಅವರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಮತ್ತು ಆವಾಗಿನ DC ಅವರು ಸ್ವಲ್ಪ IMA ಅವ್ರನ್ನ 2-3 ಸಲ ಕರೆದು ಅವರಿಗೆಲ್ಲ ಇದು ಮಾಡಿ ಅವರ ಕ್ವಾರ್ಟರ್ಸ್ ಈಗ ಶಿಫ್ಟ್ ಮಾಡಿ ನಾವು IMA ಹಾಲ್ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಅವ್ರಿಗೆ ಕ್ವಾರ್ಟರ್ಸ್ ಮಾಡಿ ಕೊಟ್ಟಿರೋದ್ರಿಂದ ಅವ್ರು ಖಾಲಿ ಮಾಡಿದ್ದಾರೆ. ಮಾಡಿ ಆದಮೇಲೆ ಫೈರ್ ಆ್ಯಂಡ್ ಸೇಫ್ಟಿದು ಸರ್ಟಿಫಿಕೇಷನ್ ಸಿಕ್ಕಿದೆ. ಈಗ ಫೈರ್ ಆ್ಯಂಡ್ ಸೇಫ್ಟಿ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಈಗ ಲಾಸ್ಟ್ ಮಂತ್ ನಾವು ಅದನ್ನು ನಮ್ಮ ಇದಕ್ಕೆ ತಗೊಂಡಿದ್ದೇವೆ. ಈಗ 1 ಇಯರಲ್ಲಿ ಏನಾಗಿದೆ, ಸಿವಿಲ್ ವರ್ಕೆಲ್ಲ ಮುಗಿದ್ರು ಸಣ್ಣ ಪುಟ್ಟದೆಲ್ಲ ಕೆಲವು ಅಂದರೆ ವರ್ಕ್ಸ್ ನಮ್ಮ ರಿಲೇಟೆಡ್ ಟು ಸಿವಿಲ್, ರಿಲೇಟೆಡ್ ಟು ಎಲೆಕ್ಟ್ರಿಕಲ್, ರಿಲೇಟೆಡ್ ಟು IT ಪ್ರಾಬ್ಲಮ್ಸ್ ಎಲ್ಲ ಇರ್ತಿತ್ತು. ಅವರೆಲ್ಲ ನಮ್ಮ ಇಂಜಿನಿಯರ್ಸ್ ಅದನ್ನೆಲ್ಲ ಆ ನ್ಯೂನ್ಯತೆನೆಲ್ಲ ಸರಿಪಡಿಸುವುದಕ್ಕೆ ಅವರು ಕಾಂಟ್ರಾಕ್ಟರಿಗೆ ಲೆಟ್ರನ್ನು ಕೊಟ್ಟಿದ್ದರು. ಅದರ KHSDP ಅವರು ಇಂಜಿನಿಯರಿಂಗ್ ವಿಂಗ್ಸಿಗೆ ಲೆಟ್ರ್ ಕೊಟ್ಟೇವೆ ನಾವು, ಅಸಿಸ್ಟೆಂಟ್ ಇಂಜಿನಿಯರ್ ಅವರೆಲ್ಲ ಮಾಡಿ ಈಗ ನಾವು ನಮ್ಮ ಇದಕ್ಕೆ ತೊಗೊಂಡಿದ್ದೇವೆ. ಈಗ 1 ಮಂತ್ ಬ್ಯಾಕ್. ಈಗ ನಾವು ಏನು ಮಾಡ್ತಿದ್ದೇವೆ, ಫಸ್ಟ್ ಸ್ಟೆಪ್ ಅಂದರೆ ರೇಡಿಯೋಲಜಿ ಡಿಪಾರ್ಟ್ಮೆಂಟನ್ನು ಶಿಫ್ಟ್ ಮಾಡ್ತಿದ್ದೇವೆ. ಆ ಕಾರ್ಯವೂ ಈಗ ಪ್ರಕೃತಿಯಲ್ಲಿದೆ. ಈಗ CT ಸ್ಕ್ಯಾನ್ ಒಂದು ಮೆಷಿನಲ್ಲಿ ಶಿಫ್ಟ್ ಮಾಡ್ತಿದ್ದೇವೆ. ಮತ್ತು ಈಗ ಎಲ್ಲ ರೇಡಿಯೋಲಜಿ ಡಿಪಾರ್ಟ್ಮೆಂಟನ್ನು ಸೂಪರ್ ಸ್ಪೆಷಾಲಿಟಿ ಈಗ ಶಿಫ್ಟ್ ಮಾಡ್ತಿದೆ. ಯಾಕಂದರೆ ನಮ್ಮಲ್ಲಿ ಈಗ ನಮ್ಮ ಏನು ಸಿವಿಲ್ ಹಾಸ್ಪಿಟಲ್ ಇದೆಯಲ್ಲ, ಇದು ಓಲ್ಡ್ ಹಾಸ್ಪಿಟಲ್. ಈಗ ನಮ್ಮ ಆಲ್ಮೋಸ್ಟ್ 150 ವರ್ಷದ ಹಳೆಯ ಹಾಸ್ಪಿಟಲ್ ಇರೋದ್ರಿಂದ ನಮಗೆ ಏನಾಗ್ತಿದೆ, ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಒಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಿರ್ಮಾಣ ಆಗಿರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಈ ಆಸ್ಪತ್ರೆ ನಿರ್ಮಾಣ ಆದರೆ ಉದ್ಘಾಟನೆ ಆಗಿದ್ದೇ ಆದರೆ ಒಳ್ಳೆ ಫೆಸಿಲಿಟಿ ಸಿಗುತ್ತೆ ಅಂತ ಜನರು ಕೂಡ ಅಂದುಕೊಂಡಿದ್ರು. ಆದರೆ ಈವರೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ಕಾರಣ ಆಗ್ತಾ ಇದೆ ಇಷ್ಟೊಂದು ವಿಳಂಬ ಆಗೋದಕ್ಕೆ ಅಂತ? ಸಂತೋಷ, ಬೆಳಗಾವಿಯಲ್ಲಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆ ಇದು ಬಹುದೊಡ್ಡ ಆಸ್ಪತ್ರೆ. ಯಾಕಂದ್ರೆ ರಾಜ್ಯದಲ್ಲಿ ಅತಿ
ಎರಡನೇ ದೊಡ್ಡ ಜಿಲ್ಲೆ ಅಂದ್ರೆ ಅದು ಬೆಳಗಾವಿ ಜಿಲ್ಲೆ. ಹಾಗಾಗಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಅನ್ನುವಂತ ಬಹು ದಿನಗಳ ಬೇಡಿಕೆ ಇತ್ತು. ಈಗ 2013 ಏನು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇತ್ತು, ಆ ಒಂದು ಸರ್ಕಾರದ ಅವಧಿಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಿಎಂ ಅವರು ಒಂದು ಶಂಕುಸ್ಥಾಪನೆ ಮಾಡಿದ್ರು. ಈಗ ಸಂಪೂರ್ಣವಾಗಿ ಕಟ್ಟಡ ನಿರ್ಮಾಣಗೊಂಡಿದೆ. 3 ಎಕರೆ ಪ್ರದೇಶದಲ್ಲಿ 187 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬೃಹತ್ ಕಟ್ಟಡ ನಿರ್ಮಾಣಗೊಂಡಿದೆ. ಆದ್ರೆ ಕಳೆದ 2 ವರ್ಷಗಳಿಂದ ಈ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ ಇದು ಈ ಕಟ್ಟಡ ಉದ್ಘಾಟನೆ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ 2 ಕಾರಣಗಳು ಇರ್ತಕ್ಕಂಥದ್ದು. ಒಂದು, ಸರ್ಕಾರದಿಂದ ಏನು ಮಂಜೂರಾಗಬೇಕಾದಂತ ಸಿಬ್ಬಂದಿಗಳಿದಾವ, ಸಿಬ್ಬಂದಿಗಳನ್ನ ಆರ್ಥಿಕ ಇಲಾಖೆಯಿಂದ ಮಂಜೂರಾತಿ ಸಿಗ್ತಾ ಇಲ್ಲ. ಇನ್ನು 500ಕ್ಕೂ ಅಧಿಕ ಸಿಬ್ಬಂದಿಗಳ ಬೇಡಿಕೆಯನ್ನ ಬಿಮ್ಸ್ ನಿಂದ ಈಗಾಗಲೇ ಸರ್ಕಾರದ ಮುಂದಿಟ್ಟಿರ್ತಕ್ಕಂಥದ್ದು. ಅದು ಕೂಡ ಈಗ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಹಂತಕ್ಕೆ ಹೋಗಿ ನಿಂತಿದೆ. ಆದ್ರೆ ಅಲ್ಲಿಂದ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಅಂತ ಅದೊಂದು ವಿಚಾರ. ಆದ್ರೆ ಮತ್ತೊಂದು, ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬೇಕಾದಂತ ಸಲಕರಣೆಗಳನ್ನ ಖರೀದಿ ಮಾಡ್ಬೇಕಾಗತ್ತೆ. ಆ ಸಲಕರಣೆಗಳ ವಿಚಾರದಲ್ಲಿ ಕೂಡ ಅದು ಕೂಡ ಟೆಂಡರ್ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಬಿಮ್ಸ್ ನಿರ್ದೇಶಕರು ಹೇಳೋ ಪ್ರಕಾರ ಏನು ಅಗ್ನಿಶಾಮಕ ಇಲಾಖೆಯಿಂದ ಏನು ಫೈರ್ ಕ್ಲಿಯರೆನ್ಸ್ಗೆ ಒಂದು ವಿಳಂಬ ಆಗಿತ್ತು, ಅದು ಈಗ ಸಿಕ್ಕಿರ್ತಕ್ಕಂಥದ್ದು. ಈಗ ಸರ್ಕಾರ ಹಂತದಲ್ಲಿ ವೇಗವಾಗಿ ಕೆಲಸಗಳಾಗ್ತಾ ಇದಾವೆ. ಹಾಗಾಗಿ ಆದಷ್ಟು ಬೇಗ ಆರಂಭಗೊಳಿಸ್ತೇವೆ ಅನ್ನೋ ಮಾತನ್ನ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಹೇಳ್ತಾ ಇದಾರೆ. ಇಲ್ಲಿ ವಾಸ್ತವವಾಗಿ ಇಲ್ಲಿ ನೋಡಬೇಕಾದ್ರೆ ಸಂತೋಷ್, ಪ್ರಮುಖವಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸ್ಥಳೀಯ ಖಾಸಗಿ ಆಸ್ಪತ್ರೆಗಳ ಲಾಬಿ ಬಹಳ ಇರ್ತಕ್ಕಂಥದ್ದು. ಯಾಕಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಅನೇಕ ಖಾಸಗಿ ಆಸ್ಪತ್ರೆಗಳು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆದ್ರೆ ಅವರ ಆಸ್ಪತ್ರೆ ಹೊಡೆತ ಬೀಳುತ್ತಾನ ಅನ್ನುವಂತ ಕಾರಣಕ್ಕಾಗಿ ಒಂದು ಲಾಬಿಯನ್ನು ನಡೆಸುವ ಮೂಲಕ ಈ ಒಂದು ಆಸ್ಪತ್ರೆ ಉದ್ಘಾಟನೆಗೊಳ್ಳದಂತೆ ನೋಡಿಕೊಳ್ಳುವಂತ ಕೆಲಸವನ್ನ ತೆರೆ ಹಿಂದೆ ಮಾಡ್ತಾ ಇದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.